ನಮಸ್ಕಾರ ಗೆಳೆಯರೇ. ಭಾರತೀಯ ಸಾಹಿತ್ಯದ ಅಡಿಪಾಯ ಎನ್ನಲಾಗುವ ರಾಮಾಯಣ ಮಹಾಕಾವ್ಯವನ್ನು ರಚಿಸಿದವರು ಆದಿಕವಿ ವಾಲ್ಮೀಕಿ. ಆದರೆ ಒಬ್ಬ ಮಹಾನ್ ಮುನಿಯಾಗಿ ನಮಗೆ ತಿಳಿಯುವ ಮುನ್ನ ವಾಲ್ಮೀಕಿಗಳ ಜೀವನ ಹೇಗಿತ್ತು? ಒಬ್ಬ ಕ್ರೂರ ಬೇಟೆಗಾರ ಮತ್ತು ದರೋಡೆಕೋರ ಹೇಗೆ ಪವಿತ್ರ ಋಷಿಯಾಗಿ ಬದಲಾದರು? ಇಂದಿನ ವಿಡಿಯೋದಲ್ಲಿ ನಾವು ವಾಲ್ಮೀಕಿ ಮಹರ್ಷಿಗಳ ಜೀವನದ ಸಂಪೂರ್ಣ ಮತ್ತು ರೋಚಕ ಪ್ರಯಾಣವನ್ನು ವಿವರವಾಗಿ ತಿಳಿಯೋಣ. ವಾಲ್ಮೀಕಿಗಳ ಮೊದಲ ಹೆಸರು ರತ್ನಾಕರ. ಅವರು ಕಾಡಿನಲ್ಲಿ ವಾಸಿಸುತ್ತಿದ್ದ ಒಬ್ಬ ಬೇಟೆಗಾರ. ಹಕ್ಕಿಗಳನ್ನು ಕೊಲ್ಲುವುದು, ಪ್ರಾಣಿಗಳನ್ನು ಬೇಟೆಯಾಡುವುದು ಅವರ ದಿನಚರಿಯಾಗಿತ್ತು. ಅಷ್ಟೇ ಅಲ್ಲ, ಕಾಡಿನ ಹಾದಿಯಲ್ಲಿ ಹೋಗುವ ಪ್ರಯಾಣಿಕರನ್ನು ಅಡ್ಡಗಟ್ಟಿ ಬೆದರಿಸಿ ಅವರ ಬಳಿ ಇರುವ ಹಣ ಆಭರಣಗಳನ್ನು ದೋಚುತ್ತಿದ್ದರು. ಇದು ಅವರ ಕುಟುಂಬದ ಜೀವನೋಪಾಯದ ಮಾರ್ಗವಾಗಿತ್ತು. ಹಿಂಸೆ ಮತ್ತು ಅಪರಾಧವೇ ಅವರ ಬದುಕಾಗಿತ್ತು. ಅವನಿಗೆ ತನ್ನ ಕೆಲಸ ತಪ್ಪೆಂದು ಯಾವತ್ತೂ ಅನಿಸಿರಲಿಲ್ಲ. ನನ್ನ ಕುಟುಂಬವನ್ನು ಸಾಕುವುದು ನನ್ನ ಧರ್ಮ, ಅದಕ್ಕಾಗಿ ನಾನು ಏನು ಮಾಡಿದರೂ ಸರಿಯೇ ಎಂಬ ಭ್ರಮೆಯಲ್ಲಿದ್ದ. ಒಂದು ದಿನ ರತ್ನಾಕರನಿಗೆ ಸಪ್ತರ್ಷಿಗಳು ಅಂದರೆ 7 ಜನ ಮಹಾಮುನಿಗಳು ಎದುರಾಗುತ್ತಾರೆ. ವಾಡಿಕೆಯಂತೆ ರತ್ನಾಕರ ಅವರನ್ನು ದೋಚಲು ಮುಂದಾಗುತ್ತಾನೆ. ಆಗ ಋಷಿಗಳು ಅವನನ್ನು ನೋಡಿ ಹೆದರುವುದಿಲ್ಲ, ಬದಲಾಗಿ ಒಂದು ಗಂಭೀರ ಪ್ರಶ್ನೆ ಕೇಳುತ್ತಾರೆ. ರತ್ನಾಕರ, ನೀನು ನಿನ್ನ ಹೆಂಡತಿ ಮಕ್ಕಳಿಗಾಗಿ ಪಾಪ ಮಾಡುತ್ತಿದ್ದೀಯಾ? ಆದರೆ ಈ ಪಾಪದ ಪಾಲನ್ನು ಅವರು ಹಂಚಿಕೊಳ್ಳುತ್ತಾರಾ? ಹೋಗಿ ಕೇಳು ಎಂದು ಋಷಿಗಳು ಸವಾಲು ಹಾಕುತ್ತಾರೆ. ರತ್ನಾಕರ ಆತ್ಮವಿಶ್ವಾಸದಿಂದ ಖಂಡಿತ ಹಂಚಿಕೊಳ್ಳುತ್ತಾರೆ ಎಂದು ಹೇಳಿ ಮನೆಗೆ ಓಡುತ್ತಾನೆ. ರತ್ನಾಕರ ಓಡಿ ಹೋಗಿ ಹೆಂಡತಿಯನ್ನು ಕೇಳುತ್ತಾನೆ. ಅವಳು ಹೇಳುತ್ತಾಳೆ, ನಿನ್ನ ಕರ್ತವ್ಯ ನಮ್ಮನ್ನು ಸಾಕುವುದು. ನೀನು ತರುವ ಹಣದಲ್ಲಿ ನನಗೆ ಪಾಲಿದೆ, ಆದರೆ ನೀನು ಮಾಡುವ ಪಾಪದ ಫಲ ನಿನ್ನದೇ ಹೊರತು ನಮ್ಮದಲ್ಲ ಎಂದು ಮುಖಕ್ಕೆ ಹೊಡೆದಂತೆ ಹೇಳುತ್ತಾರೆ. ಈ ಸತ್ಯ ರತ್ನಾಕರನ ಕಣ್ಣು ತೆರೆಸುತ್ತದೆ. ಈ ಉತ್ತರ ರತ್ನಾಕರನಿಗೆ ಸಿಡಿಲು ಬಡಿದಂಟಾಗುತ್ತದೆ. ತಾನು ಯಾರಿಗಾಗಿ ಪಾಪ ಮಾಡುತ್ತಿದ್ದಾನೋ ಅವರೇ ತನ್ನ ಪಾಪವನ್ನು ಹೊರಲು ಸಿದ್ಧರಿಲ್ಲದ ಮೇಲೆ ಈ ಬದುಕು ವ್ಯರ್ಥ ಎಂದು ಅವನಿಗೆ ಅರ್ಥವಾಗುತ್ತದೆ. ಪಶ್ಚಾತ್ತಾಪದಿಂದ ಬೆಂದ ರತ್ನಾಕರ ಋಷಿಗಳ ಪಾದಕ್ಕೆ ಬೀಳುತ್ತಾನೆ. ಅವರು ಅವನಿಗೆ ರಾಮನಾಮವನ್ನು ಜಪಿಸಲು ಹೇಳುತ್ತಾರೆ. ಆದರೆ ಪಾಪದ ಕೆಲಸ ಮಾಡಿದ್ದ ರತ್ನಾಕರನ ಬಾಯಲ್ಲಿ ರಾಮ ಎಂಬ ಹೆಸರು ಬರಲಿಲ್ಲ. ಆಗ ಋಷಿಗಳು ಮರ ಮರ ಎಂದು ಜಪಿಸಲು ತಿಳಿಸುತ್ತಾರೆ. ರತ್ನಾಕರ ಮೈಮರೆತು ಮರ ಎಂದು ಜಪಿಸತೊಡಗಿದಾಗ ಅದು ವೇಗವಾಗಿ ರಾಮ ರಾಮ ಎಂದೇ ಕೇಳಿಸತೊಡಗುತ್ತದೆ. ಹಲವು ವರ್ಷಗಳ ಕಠಿಣ ತಪಸ್ಸನ್ನು ರತ್ನಾಕರ ವರ್ಷಗಟ್ಟಲೆ ಒಂದೇ ಕಡೆ ಕುಳಿತು ಜಪಿಸುತ್ತಾನೆ. ಮಳೆ ಗಾಳಿ ಯಾವುದರ ಅರಿವು ಅವನಿಗೆ ಇರುವುದಿಲ್ಲ. ಅವನ ದೇಹದ ಸುತ್ತಲೂ ಗೆದ್ದಲುಗಳು ಹುತ್ತವನ್ನು ಕಟ್ಟುತ್ತವೆ. ಆ ಹುತ್ತವೇ ಅವನಿಗೆ ಹೊಸ ಜನ್ಮ ನೀಡುವ ಗರ್ಭವಾಗುತ್ತದೆ. ಅವನ ಸುತ್ತಲೂ ಹುತ್ತ ಅಥವಾ ವಾಲ್ಮೀಕ ಬೆಳೆಯುತ್ತದೆ. ಋಷಿಗಳು ಮರಳಿ ಬಂದು ಹುತ್ತವನ್ನು ಒಡೆದು ಅವನನ್ನು ಹೊರತಂದಾಗ ಅವನು ಪವಿತ್ರನಾಗಿದ್ದನು. ಹುತ್ತದಿಂದ ಹೊರಬಂದ ಕಾರಣ ಅವನಿಗೆ ವಾಲ್ಮೀಕಿ ಎಂಬ ಹೆಸರು ಬಂದಿತು. ಒಂದು ದಿನ ತಮಸಾ ನದಿಯ ದಡದಲ್ಲಿ ವಾಲ್ಮೀಕಿಗಳು ಸ್ನಾನಕ್ಕೆ ತೆರಳಿದ್ದಾಗ ಜೋಡಿ ಹಕ್ಕಿಗಳು ಪ್ರೇಮ ಸಲ್ಲಿಸುತ್ತಿರುವುದನ್ನು ನೋಡುತ್ತಾರೆ. ಅಷ್ಟರಲ್ಲಿ ಒಬ್ಬ ಬೇಟೆಗಾರ ಗಂಡು ಹಕ್ಕಿಯನ್ನು ಬಾಣದಿಂದ ಹೊಡೆದು ಕೊಲ್ಲುತ್ತಾನೆ. ಹೆಣ್ಣು ಹಕ್ಕಿಯ ಆಕ್ರಂದನ ಕಂಡು ವಾಲ್ಮೀಕಿಗಳ ಮನ ಕರಗುತ್ತದೆ. ಅವರ ಬಾಯಿಂದ ಅರಿವಿಲ್ಲದೆಯೇ ಸಂಸ್ಕೃತದ ಮೊದಲ ಶ್ಲೋಕ ಹೊರಬರುತ್ತದೆ. ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತಿ ಸಮಾಹ. ಇದು ಜಗತ್ತಿನ ಮೊದಲ ಶ್ಲೋಕ ಅಥವಾ ಆದಿಕಾವ್ಯ ಎಂದು ಪ್ರಸಿದ್ಧವಾಯಿತು. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಛಂದೋಬದ್ಧವಾದ ಪದ್ಯ ರಚನೆಯಾದ್ದರಿಂದ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ನಿನ್ನ ಈ ಶಕ್ತಿಯನ್ನು ಬಳಸಿ ಶ್ರೀರಾಮನ ಆದರ್ಶ ಬದುಕನ್ನು ಕಾವ್ಯವಾಗಿಸು ಎಂದು ಆಜ್ಞಾಪಿಸುತ್ತಾನೆ. ನಂತರ ಬ್ರಹ್ಮದೇವನ ಸೂಚನೆಯಂತೆ ವಾಲ್ಮೀಕಿಗಳು ನಾರದರಿಂದ ಕೇಳಿದ ಶ್ರೀರಾಮನ ಕಥೆಯನ್ನು ಆಧರಿಸಿ ಸಂಪೂರ್ಣ ರಾಮಾಯಣವನ್ನು ರಚಿಸಿದರು. ರಾಮ ಸೀತೆಯನ್ನು ಕಾಡಿಗೆ ಕಳುಹಿದಾಗ ಸೀತಾಮಾತೆಗೆ ವಾಲ್ಮೀಕಿಗಳು ತಮ್ಮ ಆಶ್ರಮದಲ್ಲಿ ತಂದೆಯಂತೆ ಆಶ್ರಯ ನೀಡುತ್ತಾರೆ. ಅಲ್ಲಿಯೇ ಲವ ಮತ್ತು ಕುಶರ ಜನನವಾಗುತ್ತದೆ. ವಾಲ್ಮೀಕಿಗಳು ಆ ಮಕ್ಕಳಿಗೆ ಶಾಸ್ತ್ರ ಅಸ್ತ್ರವಿದ್ಯೆಗಳ ಜೊತೆಗೆ ತಾವು ಬರೆದ ರಾಮಾಯಣವನ್ನು ಹಾಡಲು ಕಲಿಸುತ್ತಾರೆ. ಮುಂದೆ ಇದೇ ಮಕ್ಕಳು ರಾಮನ ಅಶ್ವಮೇಧ ಯಾಗದ ಸಮಯದಲ್ಲಿ ರಾಮಾಯಣವನ್ನು ಗಾಯನ ಮಾಡಿ ತಮ್ಮ ತಂದೆಯನ್ನು ಭೇಟಿಯಾಗಲು ಕಾರಣರಾಗುತ್ತಾರೆ. ಕೊನೆಯಲ್ಲಿ ಸೀತಾಮಾತೆ ಭೂಮಿ ತಾಯಿಯ ಒಡಲು ಸೇರಿದಾಗ ವಾಲ್ಮೀಕಿಗಳು ಲವಾಕುಶರನ್ನು ರಾಮನಿಗೆ ಒಪ್ಪಿಸಿ ತಮ್ಮ ಕರ್ತವ್ಯ ಮುಗಿಸುತ್ತಾರೆ. ಒಬ್ಬ ದರೋಡೆಕೋರ ತನ್ನ ತಪಸ್ಸು ಮತ್ತು ಪರಿಶ್ರಮದಿಂದ ಭಗವಂತನ ಕಥೆಯನ್ನು ಬರೆಯುವ ಮಟ್ಟಕ್ಕೆ ಬೆಳೆದದ್ದು ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ. ಪರ್ವತಗಳು ಮತ್ತು ಸಮುದ್ರಗಳು ಇರುವವರೆಗೆ ರಾಮಾಯಣವು ಈ ಲೋಕದಲ್ಲಿ ಅಜರಾಮರವಾಗಿರುತ್ತದೆ ಎಂಬ ಬ್ರಹ್ಮನವರ ಇಂದಿಗೂ ಸತ್ಯವಾಗಿದೆ.